ನಾವು ಈ ವರ್ಷದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಎಷ್ಟು ಬೇಗನೆ ದಿನಗಳು ವರ್ಷಗಳು ಕಳೆಯುತ್ತಾ ಉಂಟು. ಇದು ಆಶ್ಚರ್ಯ ನಮಗೆ ಎಂಬುದಾಗಿ ಎನಿಸ್ತೇನೆ ನಾನು. ಆದ್ದರಿಂದ ಈ ವರ್ಷದ ಕೊನೆಯ ಭಾಗದಲ್ಲಿ ನಾವು ಕರ್ತನ ಸಮ್ಮುಖದಲ್ಲಿ ನಾವು ಒಟ್ಟಾಗಿ ಸೇರಿ ಬಂದು ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ ಇದರಲ್ಲಿ ಪ್ರಾಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಒಂದು ವಿಷಯ, ನಮ್ಮ ದೇವರು ಹೇಗೆ ವರ್ಷದ ಪ್ರಾರಂಭದಿಂದ ಆದಿಯಿಂದ ನಮ್ಮನ್ನು ಹೇಗೆ ನಡೆಸ್ಕೊಂಡು ಬಂದಿದ್ದಾನೆ. ಇದು ನಮಗೆ ಎಷ್ಟೋ ಆಶ್ಚರ್ಯವಾಗಿ ಕಾಣುವಂಥ ಸಂಗತಿಗಳು. ಪ್ರಿಯರೇ, ನಾವು ಈ ವಾಕ್ಯಗಳನ್ನು ಕೇಳುವಂಥ ಸಮಯದಲ್ಲಿ ನಮ್ಮಲ್ಲಿ ಬರುವಂಥ ಒಂದು ಆಲೋಚನೆ ಅಂತ ಹೇಳಿದ್ರೆ, ನನ್ನ ಕರ್ತನು ನನ್ನ ಜೊತೆಯಲ್ಲಿ ಇಲ್ಲದೆ ಹೋಗಿದ್ದರೆ ನನ್ನ ಸ್ಥಿತಿಗತಿಗಳು ಏನಾಗ್ತಾ ಇತ್ತು. ಜನವರಿಯಿಂದ ಡಿಸೆಂಬರ್ ತನಕ ದೇವರು ನಮ್ಮನ್ನು ಆಶ್ಚರ್ಯವಾಗಿ ನಡೆಸ್ಕೊಂಡು ಬಂದಂಥ ಸಂಗತಿ ಎಷ್ಟೋ ನಮಗೆ ಆಶ್ಚರ್ಯ. ದೇವರ ವಾಕ್ಯದ ಪ್ರಲಾಪ 3:22 ನೋಡ್ತೇವೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾಸನತೆ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಅದು ಏನಂದರೆ ದಿನೇ ದಿನೇ ಹೊಸದಾಗಿ ಒದಗಿ ಬರುತ್ತದೆ. ಆತನ ನಂಬಿಗಸ್ತಿಕೆ ದೊಡ್ಡದು ಎಂಬುದಾಗಿ ಆ ವಾಕ್ಯಗಳಲ್ಲಿ ನಾನು ಆಲೋಚಿಸುವಾಗ ಒಂದು ಸಂಗತಿ ಆ ವಾಕ್ಯದಲ್ಲಿ ನೋಡುವಂಥದ್ದು, ನಾವು ಉಳಿದಿರುವಂಥದ್ದು ಏನಂದರೆ ದೇವರ ಕರುಣೆ ಕೃಪೆ. ನನ್ನ ಯೋಗ್ಯತೆಯಿಂದ ನನ್ನ ಸಾಮರ್ಥ್ಯದಿಂದ ಅಲ್ಲ. ನನಗೆಲ್ಲ ಆಸ್ತಿ ಉಂಟು, ನನಗೆಲ್ಲ ಸಂಗತಿ ಉಂಟು, ನನಗೆ ಶಕ್ತಿ ಉಂಟು, ಸಾಮರ್ಥ್ಯ ಉಂಟು ಎಂಬುದಾಗಿ ಹೆಚ್ಚಿಸ್ಕೊಳ್ಳೋದಕ್ಕೆ ಕೊಚ್ಚಿಕೊಳ್ಳೋದಕ್ಕೆ ಯಾವ ಯೋಗ್ಯತೆ ನಮ್ಮಲ್ಲಿಲ್ಲ ಪ್ರಿಯರೇ. ಯಾಕೆಂದರೆ ಅನೇಕರು ಈ ವರ್ಷದಲ್ಲಿ ಲೋಕವನ್ನು ಬಿಟ್ಟು ಹೋದರು. ಅನೇಕರ ಸಂಗತಿ ನೋಡಬೇಕಾದ್ರೆ ಚಿಂತೆಯಲ್ಲಿ, ಗಲಿಬಿಲಿಯಲ್ಲಿ, ಕೊರತೆಯಲ್ಲಿ, ಬಡತನದಲ್ಲಿ, ಬಾಧೆಯಲ್ಲಿ, ಇನ್ನು ಅನೇಕರು ಆಸ್ಪತ್ರೆಯಲ್ಲಿದ್ದಾರೆ. ಅನೇಕರು ಕ್ಯಾನ್ಸರ್ ರೋಗದಲ್ಲಿ ನರಳ್ತಾ ಇದ್ದಾರೆ. ಅನೇಕರಿಗೆ ನಿರೀಕ್ಷೆಯಿಲ್ಲ, ಮುಂದೆ ಏನು ಆಗ್ತದೆ ನನ್ನ ಜೀವಿತದಲ್ಲಿ. ಅನೇಕ ಮರಣದ ಭಯದಲ್ಲಿ ಅನೇಕರಿದ್ದಾರೆ ಪ್ರಿಯರೇ. ನಾವು ಈ ಸಮಯದಲ್ಲಿ ಅನೇಕ ಸಂಗತಿಗಳನ್ನು ನಾವು ಅಳವಡಿಸಬೇಕಾದ್ರೆ, ನಾವು ಈ ಕಳೆದ ಎಲ್ಲ ದಿನಗಳು ತಿಂಗಳುಗಳಲ್ಲಿ ಆದಂಥ ಅನೇಕ ಘಟನೆಗಳನ್ನು ನೋಡ್ತಾ ಬರುವುದಾದರೆ, ದೇವರು ನನ್ನನ್ನು ಈ ಒಂದು ಸ್ಥಿತಿಯಲ್ಲಿ ಇಟ್ಟಿರಬೇಕಾದ್ರೆ ನಾನು ಎಷ್ಟೋ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು, ಅದನ್ನು ಆರಾಧಿಸಬೇಕು, ಘನಪಡಿಸಬೇಕು. ದೇವರು ನಮ್ಮ ಜೀವಿತಗಳಲ್ಲಿ ಎಂತೆಂಥ ಕಾರ್ಯಗಳಲ್ಲಿ ಎಂತೆಂಥ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾನೆ. ಅನೇಕ ರೀತಿಯ ಅಪಘಾತಗಳು, ಅನೇಕ ರೀತಿಯಲ್ಲಿ ನೋಡಬೇಕಾದ್ರೆ ಅನೇಕ ನಮ್ಮ ಜೀವಿತಗಳಲ್ಲಿ ನಾನಾ ಸನ್ನಿವೇಶಗಳು, ನಾನಾ ಸ್ಥಳಕ್ಕೆ ಹೋಗುವಾಗ ಬರ್ಬೋದಾದ ಅನೇಕ ಅಪಘಾತಗಳಲ್ಲಿ ದೇವರು ತನ್ನ ದೂತರ ಮೂಲಕವಾಗಿ ನಮ್ಮನ್ನು ಕಾಪಾಡಿದಂಥ ಸಂಗತಿಗಳು ಇದೆಷ್ಟೋ ನಮಗೆ ಆಶ್ಚರ್ಯವಾಗಿ ಕಾಣ್ತದೆ. ನನ್ನ ಜೀವಿತ ನಾನು ಹೇಳ್ಬೇಕಾದ್ರೆ ಅನೇಕ ಸನ್ನಿವೇಶಗಳಲ್ಲಿ ದೇವರನ್ನು ಕಾಪಾಡಿದ ರೀತಿ, ಅನೇಕ ಆಕ್ಸಿಡೆಂಟ್ಸ್ಗಳಾಗುವಂಥ ಸಂಗತಿಯಲ್ಲಿ ನನ್ನನ್ನು ಕರುಣಿಸಿ ಕಾಪಾಡಿದಂಥ ದೇವರು. ಅನೇಕ ಕೊರತೆಗಳು, ಸಮಸ್ಯೆಗಳು ನೋಡುವಾಗ ದೇವರು ಕೈ ಬಿಡದೆ ಅಥವಾ ನಂಬಿಗಸ್ತನಾಗಿ ಪ್ರತಿ ತಿಂಗಳು ಪ್ರತಿ ದಿವಸ ದೇವರ ಕೃಪೆಯನ್ನು ಅನುಭವಿಸುವಾಗ, ದೇವರ ಮಹತ್ಕಾರ್ಯಗಳನ್ನು ಜ್ಞಾಪಿಸ್ಕೊಳ್ಳುವಾಗ ಎಷ್ಟರ ಮಟ್ಟಿಗೆ ನನ್ನ ಕರ್ತನು ಇಮ್ಯಾನ್ಯುಯಲ್ ಆಗಿ ನನ್ನ ಜೊತೆಯಲ್ಲಿದ್ದು ನಡೆಸಿದ್ದಾನೆ ಎಂಬುದನ್ನು ನಾನು ಕರ್ತನಿಗೆ ಎಷ್ಟೋ ನನಗೆ ಸ್ತೋತ್ರ ಸಲ್ಲಿಸ್ತೇನೆ. ಆತನ ಕೃಪೆ ನನಗಿಲ್ಲದೆ ಹೋಗಿದ್ದು ಇಷ್ಟರೊಳಗೆ ಸಮಾಧಿ ಸೇರುತ್ತಾ ಇದ್ದೇನೆ. ಕೀರ್ತನೆಗೆ 94 ಕೀರ್ತನೆ ನಾವು ನೋಡ್ತೇವೆ. ದೇವರೇ, ನಿನ್ನ ಕೃಪೆ ನನಗೆ ಆಧಾರವಾಯಿತು. ನನ್ನ ಕಾಲು ಜಾರಿತೆ ಅಂತ ಹೇಳುವಾಗ ಅನೇಕ ರೀತಿಯಲ್ಲಿ ನನ್ನ ಕೊರತೆಗಳಲ್ಲಿ, ಸಮಸ್ಯೆಯಲ್ಲಿ, ಚಿಂತೆಯಲ್ಲಿ, ಬಾಧೆಗಳಲ್ಲಿ ದಾಟಿ ಹೋಗುವಾಗ ನನ್ನ ಕರ್ತನು ನನ್ನ ಜೊತೆಯಲ್ಲಿದ್ದು ಬಲಪಡಿಸಿ ನನ್ನನ್ನು ಉಜ್ಜೀವನಗೊಳಿಸಿ ನಡೆಸ್ತಾ ಬಂದಿದ್ದಾನೆ ಎಂಬುದಾಗಿ ನೋಡುವಾಗ ಅದು ದೇವರ ಅತಿಶಯವಾದಂಥ ಕೃಪೆ, ಕರುಣೆ ದೇವರು ನನ್ನ ಮೇಲೆ ಇಟ್ಟದರಿಂದಲೇ ಎಂಬುದನ್ನು ನನ್ನ ಜೀವಿತದ ಅರ್ಥ ಮಾಡಿಕೊಳ್ಳುವಂಥ ದೇವರು ಸಹಾಯ ಮಾಡಿದೆ. ಅದಕ್ಕೋಸ್ಕರ 34ನೇ ಕೀರ್ತನ ಮಾತು ಹೇಳ್ತದೆ 8ನೇ ವರ್ಷದಲ್ಲಿ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್. ಹೌದು ಪ್ರಿಯರೇ, ನಿಮ್ಮ ಅನುಭವ ಇದಾಗಿದೆಯೋ? ದೇವರ ಕರುಣೆ ಕೃಪೆ, ಆತ ನಂಬಿಗಸ್ತಿಕೆ ಎಷ್ಟು ದೊಡ್ಡದು ನಮ್ಮ ಜೀವಿತದಲ್ಲಿ. ಈ ವರ್ಷದ ಕೊನೆಯ ಭಾಗದಲ್ಲಿ ಬರುವಾಗ ದೇವರು ನನಗೆ ಎಂಥ ರೀತಿ ನನ್ನ ಗಂಡಾಂತಗಳಿಂದ ನನ್ನ ಕುಟುಂಬವನ್ನು ದೇವರು ಎಂಥ ರೀತಿಯಲ್ಲಿ ಭದ್ರಪಡಿಸಿ ನಡೆಸಿದ್ದಾನೆ. ಕೊರತೆಯಲ್ಲಿ, ಸಂಕಟಗಳಲ್ಲಿ ದೇವರು ಕೈ ಬೀಳಲಿಲ್ಲ, ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಬಲಪಡಿಸಿ, ದೃಢಪಡಿಸಿ, ಸ್ಥಿರಪಡಿಸಿ ನಂಬಿಕೆಯಲ್ಲಿ ಮುಂದೆ ಸಾಗುವಂತೆ ದೇವರು ನಡೆಸಿದ್ದಾನೆ. ಸೈತಾನ್ ನಮ್ಮ ವೈರಿ ಅನೇಕ ವೇಳೆ ಅಡ್ಡಿಗಳನ್ನು, ಕುಯುಕ್ತಿಗಳನ್ನು, ಅನೇಕ ರೀತಿಯ ಒತ್ತಡಗಳನ್ನು, ನಾನಾ ರೀತಿಯ ಟೆನ್ಷನ್ಗಳು, ಭಯಗಳನ್ನು ನಮ್ಮ ಮೇಲೆ ತರುವಾಗ, ನಾನಾ ಒತ್ತಡಗಳು, ನಾನಾ ರೀತಿಯಲ್ಲಿ ಕೇಡು ಮಾಡಬೇಕೆಂಬ ರೀತಿಯಲ್ಲಿ ಸೈತಾನನ ದಾಳಿಗಳು ಒಂದರ ಮೇಲೆ ಒಂದು ಬಂದಂಥ ಸಮಯದಲ್ಲಿ ಬರುವಾಗ ದೇವರು ನಮಗೆ ಕೊಟ್ಟಂಥ ಬಲ, ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿ, ಧೈರ್ಯಪಡಿಸಿ, ಸ್ಥಿರಪಡಿಸಿ, ನಂಬಿಕೆ ದೃಢವಾಗಿ ಮುಂದೆ ಸಾಗುವಂತೆ ಆತ ನಡೆಸಿದ್ದಾನೆ. ಇದಕ್ಕಾಗಿ ಎಷ್ಟೋ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಈ ಒಂದು ಸಮಯದಲ್ಲಿ
ನಾವು ಆರಿಸ್ಕೊಂಡಂಥ ಒಂದು ವಾಕ್ಯ ಈ ಸಮಯದಲ್ಲಿ ವರ್ಷದ ಕೊನೆಯ ಭಾಗದಲ್ಲಿ ಕರ್ತನ ಕೊಟ್ಟಂಥ ವಾಕ್ಯ 103ನೇ ಕೀರ್ತನೆ, ನಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಅದೊಂದು ವೇಳೆ ಸಂಡೇ ಸ್ಕೂಲಿಂದ ಚಿಕ್ಕ ವಯಸ್ಸಿಂದ ಅದು ಬಾಯ್ಪಾಠ ಮಾಡಿದ್ದೇವೆ ನಾವು. ಅದರಿಂದ ಸತ್ಯವಿರುವುದಾದರೆ ಭಾಗಗಳನ್ನು ನಾನು ನೋಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ನಾನು ಕೆಲವು ಮಾತ್ರ ಓದೋಕ್ಕೆ ಇಷ್ಟಪಡ್ತೇನೆ. 103ನೇ ಕೀರ್ತನೆಯಲ್ಲಿ ಹೀಗೆ ಉಂಟು: ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕೀಟದಿಂದ ನಿನ್ನನ್ನು ಶೃಂಗರಿಸುವನೂ ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಪ್ರಿಯರೇ, ವಾಕ್ಯಗಳನ್ನು ಓದಿದಾಗ ಇಲ್ಲಿ ಇರುವಂಥ ಸಂಗತಿ ಇಂಗ್ಲೀಷಲ್ಲಿ ನೋಡುವಾಗ, ಬ್ಲೆಸ್ ದ ಲಾರ್ಡ್ ಓ ಮೈ ಸೋಲ್ ಅಂಡ್ ಆಲ್ ದಟ್ ಈಸ್ ವಿತ್ ಇನ್ ಮೀ, ಬ್ಲೆಸ್ ಹಿಸ್ ಹೋಲಿ ನೇಮ್ ಆ್ಯಂಡ್ ಫರ್ಗೆಟ್ ನಾಟ್ ಆಲ್ ಹಿಸ್ ಬೆನಿಫಿಟ್ಸ್. ಎಂಥ ಒಂದು ಶ್ರೇಷ್ಠವಾದ ಸಂಗತಿ. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಇಲ್ಲಿ ದಾವೀದನು, ಅರಸನಾದಂಥ ದಾವೀದನು ತನಗೆ ಹೇಳ್ಕೊಳ್ತಿದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಾನು ಯಾಕೆ ಕೊಂಡಾಡಬೇಕು? ನನ್ನ ದೇವರನ್ನು, ಕರ್ತನನ್ನು ಕೊಂಡಾಡಬೇಕೆಂಬುದಾಗಿ ಹೇಳಬೇಕಾದ್ರೆ ಆತ ಯಾವುದೇ ರೀತಿ ಎಲ್ಲ ಸಮಯದಲ್ಲಿ ಅವನು ಚಿಕ್ಕ ಬಾಲಕನಾಗಿದ್ದಾಗಲೂ ದೇವರನ್ನು ಸ್ತುತಿಸಿ ಆರಾಧಿಸುವುದರಲ್ಲಿ, ಕಾಡುಗಳಲ್ಲಿ ಕುರಿಗಳನ್ನು ಕಾಯುವಾಗಲೂ ಆತ ಎಷ್ಟು ಮಟ್ಟಿಗೆ ದೇವರ ಅನ್ಯೋನ್ಯತೆಯಲ್ಲಿ ಸಂಸರ್ಗದಲ್ಲಿ ಜೀವಿಸುವಾಗ ಆತ ದೇವರಿಗೆ ಉಪಕಾರ ಸಲ್ಲಿಸ್ತಾ ಇದ್ದನು, ಆರಾಧಿಸ್ತಾ ಇದ್ದನು, ದೇವರನ್ನು ಮಯಪಡಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಆತನು ಅರಸನಾದಾಗಲೂ ಅದು ಬಿಡಲಿಲ್ಲ. ಅದು ಹೇಳ್ತಿದ್ದ, ನನ್ನ ಮನವೇ, ಒಂದು ವೇಳೆ ನಮ್ಮ ದೇವರ ಸಂಗತಿಗಳು, ಕೊರತೆಗಳು, ಸಂಕಟಗಳು, ಬಾಧೆಗಳು ಇರುವುದಾದರೂ ದೇವರು ತನ್ನ ಕೃಪೆಯನ್ನು ಕೊಡುವ ತನ್ನ ಆತ್ಮನ ಮೂಲಕವಾಗಿ ನಾವು ಹೇಳಬೇಕಾದ ಸಂಗತಿ, ನನ್ನ ಸರ್ವೇಂದ್ರಿಯಗಳೇ, ಎಲ್ಲ ನಮ್ಮ ಇಂದ್ರಿಯಗಳು, ದೇವರು ಕೊಟ್ಟಂಥ ಪ್ರಾಣಾತ್ಮ ಶರೀರಗಳು, ನಮ್ಮ ಎಲ್ಲವೂ ಏನಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳ ಮೂಲಕ ದೇವರೇ ನಿನ್ನನ್ನು ಕೊಂಡಾಡ್ತೇನೆ, ನೀನು ಆರಾಧಿಸ್ತೇನೆ, ಘನಪಡಿಸ್ತೇನೆ. ಯಾಕೆಂದರೆ ನೀನು ನಂಬಿಗಸ್ತನು, ಒಳ್ಳೆಯದನ್ನೇ ಮಾಡುವಂಥ ದೇವರಾಗಿದ್ದಿ. ಕೀರ್ತನೆಗಾರ ಬರೆಯುವಂಥ ಸಮಯದಲ್ಲಿ ಆತನ ಅನೇಕ ಕಾರ್ಯಗಳನ್ನು ಇಲ್ಲಿ ತಿಳಿಯಪಡಿಸಿದ್ದಾನೆ. ಆದ್ದರಿಂದ ಈ ವರ್ಷದ ಕೊನೆಯ ಭಾಗದಲ್ಲಿ ಬರುವಾಗ ಪ್ರಿಯರೇ, ದೇವರು ನಮ್ಮ ಜೀವಿತ ಒಬ್ಬೊಬ್ಬರ ಜೀವಿತದಲ್ಲಿ ಎಂತೆಂಥ ಕಾರ್ಯ ಮಾಡಿದ್ದಾನೆ, ಅಥವಾ ಎಷ್ಟು ನಂಬಿಗಸ್ತ ಒಳ್ಳೆಯವನೆಂಬುದನ್ನು ಅನುಭವದಲ್ಲಿ ಕಂಡುಕೊಳ್ಳುವಾಗ ನಾವು ಸುಮ್ಮನೆ ಕೂರಗೂ ಸಾಧ್ಯತೆ ಇಲ್ಲ. ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸುವಾಗ ಅದೆಷ್ಟು ಕಾರ್ಯ ಮಾಡಿದ್ದಾನೆ ಎಂಬುದನ್ನು ಧ್ಯಾನಿಸುವಾಗ ನಮ್ಮ ಹೃದಯದಲ್ಲಿ ಆ ಸ್ತೋತ್ರ ಅನ್ನುವಂಥದ್ದು ಉಕ್ಕಿ ಬರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ನಾನು 3 ವಿಷಯಗಳನ್ನು ಮಾತಾಡಬೇಕೆಂಬುದಾಗಿದೆ. ಮೊದಲನೇದಾಗಿ ನಾವು ಈ ವರ್ಷದ ಅಂತ್ಯ ಬಂದಿರುವಾಗ ಮೊದಲನೇದಾಗಿ ನಾವು ಮಾಡಬೇಕಾದ ಕಾರ್ಯ, ದೇವರ ಮುಂದೆ ದೇವರಿಗೆ ತಗ್ಗಿಸಿಕೊಂಡವರಾಗಿ, ದೇವರೇ ನೀನು ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಆ ದೇವರ ವಾಕ್ಯ ಹೇಳ್ತಾರೆ, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ ಹೇಳಬೇಕಾದ್ರೆ ಪ್ರಿಯರೇ, ಆದ್ದರಿಂದ ಈ ಸಮಯದಲ್ಲಿ ನಾವು ಸಮಯ ತೆಗೆದುಕೊಂಡು ನಾವು ಕುಟುಂಬವಾಗಿ, ವೈಯಕ್ತಿಕವಾಗಿ, ಒಂದು ವೇಳೆ ಸಭೆಯಾಗಿ ನಾವು ಕರ್ತನೆ ನೀನು ಮಾಡಿದಂಥ ಕಾರ್ಯಗಳನ್ನು ನೀನು ಸ್ತುತಿಸ್ತೇವೆ, ಆರಾಧಿಸ್ತೇವೆ. ಒಂದು ವೇಳೆ ವಾಚ್ ನೈಟ್ ಸರ್ವಿಸ್ನಲ್ಲಿ ಅನೇಕರು ಒಟ್ಟಾಗಿ ಸೇರಿ ಕರ್ತನೆ ಸನ್ನಿಧಾನದಲ್ಲಿ ಸಮಯ ಕಳೆಯುವ ಸಾಧ್ಯತೆ ಉಂಟು. ಅದು ಒಂದು ಪ್ರಾಮುಖ್ಯವಾಗಿ ನಾವು ಗ್ರಹಿಸಬೇಕಾದ ಸಂಗತಿ. ಈ ಎಲ್ಲ ವರ್ಷ 2025ನೇ ವರ್ಷ ನಮ್ಮ ಜೀವಿತದಲ್ಲಿ ಎಂಥ ಆಶೀರ್ವದಿಸಲ್ಪಟ್ಟಂಥ ಜೀವಿತವಾಗಿದೆ. ಅದನ್ನು ಮೆಲುಕು ಹಾಕಿದಂಥವರಾಗಿ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಮೊದಲನೇ ವಿಷಯ, ನಾವು ದೇವರಿಗೆ ಉಪಕಾರ ಸಲ್ಲಿಸುವಂಥದ್ದು ದೇವರ ಹೃದಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಆನಂದ ಉಂಟು ಮಾಡುವಂಥದ್ದಾಗಿದೆ ಪ್ರಿಯರೇ. ಎರಡನೇದಾಗಿರುವ ಸಂಗತಿ, ನಾವು ಎಲ್ಲಿಯಾದರೂ ದೇವರ ಮುಂದೆ ಅಪರಾಧ ಮಾಡಿದ್ದರೆ, ದ್ರೋಹ ಮಾಡಿದ್ದರೆ, ಅವಿದ್ಯರಾಗಿದ್ದರೆ, ಪರಿಶುದ್ಧಾತ್ಮ ದುಃಖಪಡಿಸಿದೇ ಆದರೆ, ನಮ್ಮದೇ ಆದಂಥ ಸ್ವಾರ್ಥದಲ್ಲಿ, ಗರ್ವಹಂಕಾರದಲ್ಲಿ ನಡೆದೇ ಆದ ದೇವರ ಮುಂದೆ ಯಥಾರ್ಥರಾಗಿ ಕ್ಷಮೆ ಕೇಳುವಂಥ ಒಂದು ಸಂಗತಿ, ದೇವರ ಮುಂದೆ ತಗ್ಗಿಸಿಕೊಳ್ಳುವಂಥ ಸಂಗತಿ, ಯಥಾರ್ಥವಾಗಿ ನಾವು ಕರ್ತನ ಮುಂದೆ ಯಥಾರ್ಥರಾಗಿ ನಮ್ಮ ಸ್ಥಿತಿಯನ್ನು ಅರಿಕೆ ಮಾಡಿ ಸರಿಪಡಿಸ್ಕೊಳ್ಬೇಕಾದ ಸಂಗತಿ ಎರಡನೇ ವಿಷಯ. ಮೂರನೇ ವಿಷಯ ಏನಂತ ಹೇಳಿದ್ರೆ, ನಮ್ಮ ಜೀವಿತವನ್ನು ಕರ್ತನ ಕೈಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥವರಾಗಿ, ಸಮರ್ಪಣೆಯ ಜೀವಿತದಲ್ಲಿ ನಾವು ತುಂಬಲ್ಪಟ್ಟವರಾಗಿ ನಾವು ಹೊಸ ವರ್ಷದ 2026ನೇ ವರ್ಷಕ್ಕೆ ನಾವು ಕಾಲಿಡಬೇಕಾಗಿದೆ. ದೇವರಿಗೆ ಬೇಕಾದದ್ದು ಏನಂತ ಹೇಳಿದ್ರೆ, ನಮ್ಮ ಜೀವಿತಗಳ ಸಂಪೂರ್ಣ ಆತನಿಗೆ ಸಮರ್ಪಿಸಿಕೊಟ್ಟಂಥವರಾಗಿ, ಆತ ಒಡೆತನಕ್ಕೆ ಅಧಿಕಾರಕ್ಕೆ ಒಳಪಟ್ಟವರಾಗಿ ಜೀವಿಸಬೇಕು. ಇಷ್ಟು 3 ವಿಷಯಗಳನ್ನು ಸ್ವಲ್ಪ ಸಮಯದಲ್ಲಿ ಅದನ್ನು ಹೇಳಿ ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮೊದಲನೇ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ, ದೇವರು ಮಾಡಿದಂಥ ಮಹೋಪಕಾರಗಳು ಎಷ್ಟು ವಿಶೇಷವಾದ ಪ್ರಿಯರೇ. ಎಂಥ ಕಾರ್ಯಗಳನ್ನು ಮಾಡಿದ್ದಾನೆ, ಮಹತ್ ಕಾರ್ಯಗಳನ್ನು ಜೀವಿತ ಮಾಡಿದ್ದಾನೆ. ಆತನ ನಾಮಕ್ಕೆ ಎಷ್ಟು ಕೊಂಡಾಡಿದ, ಎಷ್ಟು ಘನತೆ ಸಲ್ಲಿಸಲು ಸಾಲದು. ನಾವು ದೇವರ ವಾಕ್ಯದ ಒಂದು ಮಾತು ನನಗೆ ಜ್ಞಾಪಕ ಬರ್ತದೆ. 50ನೇ ಕೀರ್ತನೆಯಲ್ಲಿ ಒಂದು ಮಾತು, ಅಲ್ಲಿ ದಾವೀದನು ಹೇಳಬೇಕಾದ್ರೆ 23ನೇ ವಚನದಲ್ಲಿ, ಯಾರು ಸ್ತುತಿಯಜ್ಞವನ್ನು
ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಪ್ರಿಯರೇ, ದೇವರ ಹೃದಯವನ್ನು ಆನಂದಪಡಿಸಬೇಕಾದರೆ ದೇವರು ನನ್ನ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ಆತ ಎಂತೆಂಥ ಕಾರ್ಯ ಮಾಡಿದ್ದಾನೆ, ಆತ ನಮ್ಮನ್ನು ಎಷ್ಟರ ಮಟ್ಟಿಗೆ ನಡೆಸಿದ್ದಾನೆ ಎನ್ನುವಂಥ ಸಂಗತಿ ನೋಡುವಾಗ ನಾವು ಸುಮ್ಮನೆ ಕೂರುವಂಥದ್ದಿಲ್ಲ. ದೇವರೇ ನಮ್ಮ ಜೀವಿತದಲ್ಲಿ ಮಾಡಿದಂಥ ಕಾರ್ಯ ಎಷ್ಟೋ ಮಹತ್ವವಾದ ಕಾರ್ಯಗಳನ್ನು ಮಾಡಿದ್ಯಪ್ಪ. ಅದಕ್ಕೋಸ್ಕರ ಅದೇ 50ನೇ ಕೀರ್ತನೆಯಲ್ಲಿ 14ನೇ ವರ್ಷದಲ್ಲಿ ಹೀಗೆ ನೋಡ್ತೇವೆ, ಏನಂದರೆ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ದೇವರಿಗೆ ಏನಂತೆ ಪರಾತ್ಮನಿಗೆ ಸಲ್ಲಿಸಿರಿ. ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನಾನು ಕೊಂಡಾಡುವಿರಿ ಎಂಬುದಾಗಿ ಆ ವಾಕ್ಯದಲ್ಲಿ ಮುಂದೆ ನಾವು ನೋಡ್ತೇವೆ. ಆದ್ದರಿಂದ ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಇನ್ನೊಂದು ಇಬ್ರಿಯ ಪತ್ರಿಕೆಯಲ್ಲಿ ಒಂದು ಮಾತು, ಅಲ್ಲಿ ನಾನು 13ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಉಂಟು. ಅಲ್ಲಿ ನಾವು ನೋಡಬೇಕಾದ್ರೆ ಗೊತ್ತಿರುವಂಥ ವಾಕ್ಯ ಏನಂತ ಹೇಳಿದ್ರೆ, ಅಲ್ಲಿ 15ನೇ ವರ್ಷದಲ್ಲಿ ನೋಡ್ತೇವೆ, ಆದ್ದರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. ಆತನ ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ ಎಂಬುದಾಗಿ ನೋಡ್ತೇವೆ. ಸ್ತುತಿ ದೇವರಿಗೆ ಏನಂದರೆ ಸ್ತೋತ್ರ ಯಜ್ಞವನ್ನು ಎಡೆಬಿಡದೆ ಸಮರ್ಪಿಸೋಣ. 1 ಥೆಸಲೋನಿಕ ಪತ್ರಿಕೆ 5ನೇ 18 ನೋಡುವಾಗ ಅಲ್ಲೂ ದೇವರ ವಾಕ್ಯದಲ್ಲಿ ಪ್ರತ್ಯೇಕವಾಗಿ ಪೌಲನು ಅದನ್ನು ಹೇಳಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ನಾವು ನೋಡ್ತೇವೆ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿರಿ, ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ದೇವರು ಮಾಡಿದಂಥ ಒಂದು ಮಹತ್ ಕಾರ್ಯ ಸಂಗತಿ, ಅನೇಕ ಕಾರ್ಯಗಳನ್ನು ಅಳವಡಿಸಬೇಕಾದರೆ ದೇವರು ಎಂಥ ಶ್ರೇಷ್ಠವಾದ ಕಾರ್ಯವನ್ನು ಮಾಡಿದ್ದಾನೆ ನಮ್ಮ ಜೀವಿತಗಳಲ್ಲಿ. ಅದಕ್ಕೋಸ್ಕರ ದಾವೀದನ 34ನೇ ಕೀರ್ತನೆ ಹೇಳಬೇಕಾದ್ರೆ, ಯೆಹೋವನು ಸರ್ವೋತ್ತಮನ ಅನುಭವ ತಿಳಿದುಕೊಳ್ಳಿ. ನಮ್ಮ ಅನುಭವ ಏನಾಗಿದೆ ಈ ದಿವಸದಲ್ಲಿ? 2025ನೇ ಅನುಭವ ನನ್ನ ಜೀವಿತದಲ್ಲಿ ಒಂದು ಮಾತಲ್ಲಿ ಹೇಳುವುದಾದರೆ, ಆತನು ಎಂಥ ಕಾರ್ಯವನ್ನು ನನ್ನ ಜೀವಿತ ಮಾಡಿದ್ದಾನೆ. ಪ್ರಿಯರೇ, ನಿನ್ನ ಜೀವಿತದಲ್ಲಿ ಎಂಥ ರೀತಿಯಲ್ಲಿ ನಡೆಸಿದ್ದಾನೆ, ಕಾಪಾಡಿದ್ದಾನೆ. ನಿನ್ನ ಜೀವಿತದಲ್ಲಿ, ಕುಟುಂಬದಲ್ಲಿ, ಗಂಡ ಹೆಂಡತಿಯರ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಎಂತೆಂಥ ಕಾರ್ಯ ಮಾಡಿದ್ದಾನೆ. ಇದನ್ನು ನೀವು ಅನುಭವದಲ್ಲಿ ತರುವ ಸಾಧ್ಯತೆ ಉಂಟು. ದೇವರ ಕಾರ್ಯಗಳು ಎಷ್ಟು ಮಹತ್ವವಾದದ್ದು. ನಾವು ಲೋಕವನ್ನು ನೋಡುವುದಾದರೆ ಲೋಕ ಸಂಗತಿ ನೋಡಬೇಕು, ಎಷ್ಟು ಭಯಂಕರವಾದ ಸ್ಥಿತಿ, ಭಯ, ನಾನಾ ಸಂಗತಿಗಳು, ಯುದ್ಧಗಳು, ನಾನಾ ಸೈತಾನ ಕಾರ್ಯಗಳು ಲೋಕ ತುಂಬಿರಬೇಕಾದ್ರೆ ಇಂತಹ ಸನ್ನಿವೇಶಗಳ ಮಧ್ಯದಲ್ಲಿ ದೇವರು ನನ್ನನ್ನು ಕಾಪಾಡಿದ ರೀತಿ, ನನ್ನ ಬಲಪಡಿಸಿದ ರೀತಿ, ನನ್ನ ಧೈರ್ಯಪಡಿಸಿದಂಥ ರೀತಿ ಅದೆಷ್ಟೋ ಆಶ್ಚರ್ಯವಾಗಿದೆ. ದಾವೀದನ ಜೀವಿತ ಅದು ನೋಡೋಣ. 40ನೇ ಕೀರ್ತನೆಯಲ್ಲಿ ಅದನ್ನು ನಾನು ಅನೇಕ ಭಾಗದಲ್ಲಿ ಓದುವಾಗ ನನಗೆ ದೇವರು ಕರ್ತನು ಕೊಟ್ಟಂಥ 3ನೇ ವರ್ಷದಲ್ಲಿ, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ ಎಂಬುದಾಗಿ ನಾವು ನೋಡ್ತೇವೆ. ಎಂಥ ಒಂದು ವಿಶೇಷವಾದಂಥ ಒಂದು ಸಂಗತಿ. ನಾವು 5ನೇ ವರ್ಷದಲ್ಲಿ ನೋಡಬೇಕಾದ್ರೆ, ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನವಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿದೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯವಾಗಿದೆ ಎಂಬುದಾಗಿ ದಾವೀದನು ಹೇಳ್ತಿದ್ದಾನೆ. ಪ್ರಿಯರೇ, ದೇವರ ಕಾರ್ಯಗಳು, ಸಂಗತಿಗಳು ಆತ ನಮ್ಮ ಜೀವಿತದಲ್ಲಿ ಮಾಡಿರುವಂಥದ್ದು ಎಷ್ಟೋ ಶ್ರೇಷ್ಠವಾದ್ದು. ಇಂಗ್ಲೀಷ್ ಒಂದು ಕೋರಸ್ ನಮ್ಗೆ ಗೊತ್ತುಂಟು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನೇಮ್ ದೈ ಒನ್ ಬೈ ಒನ್. ಎಂಥ ಒಂದು ವಿಶೇಷ ಸಂಗತಿ. ದೇವರು ನನ್ನ ಜೀವಿತ ಮಾಡಿದ್ರೆ ಅದನ್ನು ಜ್ಞಾಪಿಸ್ಕೊಳ್ಬೇಕು ಪ್ರಿಯರೇ. ಅದು ಎಂಥ ಕಾರ್ಯ, ಎಂಥ ಸಂಗತಿಗಳನ್ನು ಒಂದೊಂದನ್ನು ಜ್ಞಾಪಿಸ್ಕೊಳ್ಳುವಾಗ ಇಟ್ ಈಸ್ ಬಬ್ಲಿಂಗ್ ಇನ್ ಮೈ ಹಾರ್ಟ್ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಕಾರ್ಯಗಳು ಎಷ್ಟೋ ಆಶ್ಚರ್ಯವಾಗಿದೆ ಎಂಬುದಾಗಿ. ವೆನ್ ಯು ಟರ್ನ್ ಬ್ಯಾಕ್, ವೆನ್ ಯು ಸಿ ದ 2025 year, ವಾಟ್ ಎ ಬ್ಲೆಸ್ಡ್ ಇಯರ್, ಆ್ಯಂಡ್ ಹೌ ಗಾಡ್ ಲೆಡ್ ಮಿ ಆಲ್ ದಿಸ್ ಇಯರ್ ಫ್ರಮ್ January to December till this day ಈಸ್ ಫೇತ್ಫುಲ್ ಗಾಡ್. ದೇವರು ನನ್ನ ಜೀವಿತದಲ್ಲಿ ಇಂಥ ಪ್ರತಿಯೊಂದು ಸಂಗತಿಯನ್ನು ಅಳವಡಿಸುವಾಗ ಅದೆಷ್ಟು ಒಳ್ಳೆಯವನು, ನಂಬಿಗಸ್ತನು ಎಂಬುದನ್ನು ಹೇಳುವಾಗ ನಾವು ಕರ್ತನಿಗೆ ಎಷ್ಟೋ ಸ್ತೋತ್ರ ಸಲ್ಲಿಸಬೇಕಾಗಿದೆ. ಅದು ಅನೇಕ ಸಂಗತಿಗಳನ್ನು ಅಳವಡಿಸಬೇಕಾದ್ರೆ ಅದು ನಮ್ಮ ಯೋಗ್ಯತೆ, ನಮ್ಮ ಸಾಮರ್ಥ್ಯದಿಂದ ದೇವರ ಕೃಪೆ, ದೇವರ ಕರುಣೆ ನನ್ನ ಮೇಲೆ ಇದ್ದುದರಿಂದ ದೇವರು ನಡೆಸಿದ್ದಾನೆ ಎಂಬುದಾಗಿ ನಾವು ಯಾವಾಗ ತಿಳ್ಕೊಳ್ಬೇಕು. ನಾವು ಧರ್ಮೋಪದೇಶ ಕಾಂಡದಲ್ಲಿ ಒಂದು ಮಾತು, ಅಲ್ಲಿ ಮೋಶೆ ತನ್ನ ಇಸ್ರಾಯೇಲರಿಗೆ ಹೇಳಬೇಕಾದ್ರೆ ಒಂದು ಮಾತನ್ನು ಅಲ್ಲಿ ಅವ್ರಿಗೆ ಎಚ್ಚರಿಕೆಯಾಗಿ ಕೊಟ್ಟು ಆತ ಹೇಳುವಂಥ ಮಾತನ್ನು ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ 9ನೇ ವರ್ಷದಲ್ಲಿ ಹೀಗೆ ಉಂಟು, ಈಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ
ಜೀವನದವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಮೋಶೆ ಅವ್ರಿಗೆ ಇಸ್ರಾಯೇಲ್ಗೆ ತಿಳಿಸಬೇಕಾದ್ರೆ ದೇವರು ಮಾಡಿದಂಥ ಮಹತ್ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಅದನ್ನು ನೀವು ಇಟ್ಟುಕೊಳ್ಬೇಡ್ರಿ, ನಿಮ್ಮ ಮೊಮ್ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕು, ಅದು ಮರೆಯಬೇಡ್ರಿ ಎಂಬುದಾಗಿ ಹೇಳುವಂಥ ಒಂದು ಸಂಗತಿಯನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು 6ನೇ ಅಧ್ಯಾಯದಲ್ಲಿ ಬರುವಾಗಲೂ ಅಲ್ಲಿ ಒಂದು ಸಂಗತಿ, ಒಂದು ಮಾತನ್ನು ಅಲ್ಲಿ ತಿಳಿಯಪಡಿಸ್ತಾನೆ. ಅಂತ ಹೇಳಿದ್ರೆ, ನೀವು 12ನೇ ವರ್ಷದಲ್ಲಿ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ಎಂಥ ಒಂದು ಸಂಗತಿ. ನಾವು 8ನೇ ಅಧ್ಯಾಯ 12ನೇ ವರ್ಷದಲ್ಲಿ ನಾವು ನೋಡಬೇಕಾದ್ರೆ ಇನ್ನೊಂದು ಸಂಘ ಎಚ್ಚರಿಕೆ ನೀಡ್ತಿದ್ದಾನೆ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆಯ ಮನೆಗಳನ್ನು ಕಟ್ಟಿಸಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿಯೆಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತೀರಿ. ಆಮೇಲೆ 17ನೇ ವಚನ, ಈ ಭಾಗ್ಯವು ನಿಮ್ಮ ಮನಸ್ಸಿನಲ್ಲಿ, ಅಂದರೆ ನೀವು ಮರೆತು ಮನಸ್ಸಿನೊಳಗೆ ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಇಲ್ಲಿ ದೇವರು ಹೇಳ್ತಿರುವಂಥ ಸಂಗತಿ ಅಂದರೆ, ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸೋದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳ್ರಿ. ದೇವರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಅಂದರೆ ನಮ್ಮ ಸ್ವಾರ್ಥ ಬಲದಿಂದ, ನಮ್ಮ ಶಕ್ತಿ ಸಾಮರ್ಥ್ಯದಿಂದ, ಜ್ಞಾನದಿಂದ ನಾವು ಸಂಪಾದಿಸಿದೆವು, ಈ ರೀತಿ ಇಂಥ ಒಂದು ಸ್ಥಿತಿಗೆ ಬಂದಿದೆ ಎಂಬುದಾಗಿ ನೀವು ಅಂದುಕೊಳ್ಬೇಡ್ರಿ. ದೇವರು ಕೊಟ್ಟಂಥ ಆಶೀರ್ವಾದ, ದೇವರು ನಡೆಸ್ಕೊಂಡಂಥ ರೀತಿ, ದೇವರಿಗೆ ಉಪಕಾರ ಸಲ್ಲಿಸಿ ದೇವರನ್ನು ಕೊಂಡಾಡ್ರಿ ಎಂಬ ರೀತಿಯಲ್ಲಿ ಮೋಶೆ ಜನಾಂಗವಾದ ಇಸ್ರಾಯೇಲರಿಗೆ ತಿಳಿಯಪಡಿಸಿದ ಸಂಗತಿಯನ್ನು ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ದೇವರ ಕಾರ್ಯಗಳು ಎಷ್ಟೋ ಮಹೋನ್ನತವಾದ್ದು ನಮ್ಮ ಜೀವಿತ, ನನ್ನ ಕುಟುಂಬದಲ್ಲಿ. ನಾವು ಈ ವರ್ಷದ ಕೊನೆಯ ಭಾಗ ಬಂದಿರುವಾಗ ನಾವು ಕುಟುಂಬವಾಗಿ ಕರ್ತನ ಸಮ್ಮುಖ ತಗ್ಗಿಸಿಕೊಂಡವ, ದೇವರೇ ನಮ್ಮ ಜೀವಿತದಲ್ಲಿ ಎಂತೆಂಥ ಕಾರ್ಯ ಮಾಡಿದ್ಯಪ್ಪ, ನಿನಗೆ ಸ್ತೋತ್ರ ಎಂಬುದಾಗಿ ನಮ್ಮನ್ನು ತಗ್ಗಿಸಿಕೊಂಡು ದೇವರಿಗೆ ಕರ್ತನಿಗೆ ಘನತೆ ಸಲ್ಲಿಸುವುದಾದರೆ ದೇವರು ಎಷ್ಟೋ ರೀತಿಯಲ್ಲಿ ಆತ ನಮ್ಮ ವಿಷಯದಲ್ಲಿ ಆತನ ಮಹಿಮೆ ಹೊಂದುವವನಾಗಿದ್ದಾನೆ. 33ನೇ ಕೀರ್ತನೆ ಒಂದು ಮಾತು ಉಂಟು. ಏನಂದರೆ ಅಲ್ಲಿ 1-2ನೇ ವರ್ಷದಲ್ಲಿ ಹೀಗೆ ಉಂಟು, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ, 10 ತಂತಿಗಳ ಸ್ವರಮಂಡಲಗಳನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ, ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ ಎಂಬುದಾಗಿ ನಾವು ನೋಡ್ತೇವೆ. ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ಅಲ್ಲಿ ಇರುವಂಥ ಒಂದು ಕಾರ್ಯ. ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಕಾರ್ಯ ನೆನೆಸಿ ಉಪಕಾರ ಸಲ್ಲಿಸುವಂಥದ್ದು ಎಷ್ಟೋ ಶ್ರೇಷ್ಠವಾದ್ದು. ನಾವು ಹೊಸ ಒಡಂಬಡಿಕೆ ಸುವಾರ್ತೆ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಹೋಗುವಾಗ 10 ಮಂದಿ ಕುಷ್ಠರೋಗಿಗಳು ನಮ್ಗೆ ಗೊತ್ತುಂಟು. ಒಂದು ವಿಶೇಷವಾದ ಸಂಗತಿ, ದಾವೀದ ಕುಮಾರನೇ ನಮ್ಮನ್ನು ಕರುಣಿಸಿ ಎಂಬುದಾಗಿ ಹೇಳುವಾಗ ಅಲ್ಲಿ ಕರ್ತನು ಹೇಳ್ತಿದ್ದಾನೆ, ನೀವು ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸ್ರಿ ಎಂಬುದಾಗಿ ಹೇಳ್ತಿದ್ದಾನೆ. ಅದರಲ್ಲಿ ಒಂದು ವಿಷಯ ನಾನು ಗಮನಿಸಬೇಕಾದ್ರೆ, ಒಬ್ಬ ವ್ಯಕ್ತಿ ಆತ ಏನಂತ ಯೇಸು ಕ್ರಿಸ್ತ ತನಗೆ ಉಂಟಾದಂಥ ಒಂದು ಗುಣವಾದಂಥ ಸಂಗತಿ ನೋಡಬೇಕಾದ್ರೆ ದೇವರಿಗೆ ಉಪಕಾರ ಸಲ್ಲಿಸಬೇಕು, ಕರ್ತನಿಗೆ ಘನತೆ ಸಲ್ಲಿಸಬೇಕೆಂಬ ರೀತಿಯಲ್ಲಿ ಆತ ಬಂದು ಯೇಸು ಕ್ರಿಸ್ತನ ಪಾದಕ್ಕೆ ಅಡ್ಡ ಬಿದ್ದು ಕರ್ತನಿಗೆ ವಂದಿಸ್ತಾ ಇದ್ದಾನೆ, ಆರಾಧಿಸಿದ್ದಾನೆ. ಯೇಸು ಕ್ರಿಸ್ತನ ಆ ವ್ಯಕ್ತಿಗೆ ಕೇಳುವಾಗ ಮಿಕ್ಕ 9 ಮಂದಿಯಲ್ಲಿ 10 ಮಂದಿ ಗುಣವಾದರಲ್ಲ, ಮಿಕ್ಕ 9 ಮಂದಿಯಲ್ಲಿ ಅಲ್ಲಿ ಒಬ್ಬನೇ ಸಾಮಾನ್ಯದವನು, ಇವನು ಯಾರು, ಈ ಕುಷ್ಠರೋಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಉಪಕಾರ ಸಲ್ಲಿಸಬೇಕಾದ್ರೆ ಎಂಥ ಒಂದು ಆತನ ದೀನತೆ ನಮ್ರತೆ ಕರ್ತನ ಮಾಡಿದ ಉಪಕಾರ ನೆನೆಸಿ, ಕರ್ತನೇ ಇಂಥ ಕುಷ್ಠ ರೋಗದಿಂದ ನಾನು ಇದ್ದೆ, ನಾನು ದುರ್ವಾಸನೆಯಲ್ಲಿ ಊರಿನ ಆಚೆ ಇದ್ದೆ, ಯಾವ ಒಂದು ನನ್ನಲ್ಲಿ ಯೋಗ್ಯತೆ ಇರಲಿಲ್ಲ, ಆದರೆ ನೀನು ನನ್ನ ಇಂಥ ಕರುಣಿಸಿ ನನಗೆ ಕೊಟ್ಟಂಥ ಬಿಡುಗಡೆ, ನನಗೆ ಕೊಟ್ಟಂಥ ಸ್ವಸ್ಥತೆಗಾಗಿ ಸ್ತೋತ್ರ ಎಂಬುದನ್ನು ಆ ಕೃತಜ್ಞತೆಯುಳ್ಳವನಾಗಿ ಯೇಸು ಕ್ರಿಸ್ತನ ಪಾದಕ್ಕೆ ಅಡ್ಡ ಬಿದ್ದು ಆರಾಧಿಸುವಂಥ ಸ್ಥಿತಿ ಯೇಸು ಕ್ರಿಸ್ತನಿಗೆ ಭಾಳ ರೀತಿಯಲ್ಲಿ ಅದು ಆತನಿಗೆ ಆನಂದ ತಂದಂಥ ಸಂಗತಿಯಲ್ಲಿ ಆ ಮಿಕ್ಕ 9 ಮಂದಿಯಲ್ಲಿ ಪ್ರಿಯರ ಅನೇಕರು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನಿಂದ ಬಂದಿದ್ದಂಥ ಉಪಕಾರಗಳನ್ನು ನೆನೆಸದೆ ಸ್ವಾರ್ಥಿಗಳಾಗಿ ಜೀವಿಸುವುದು ಅನೇಕರಿದ್ದಾರೆ. ಅನೇಕರು ದೇವರ ಸನ್ನಿಧಾನದಲ್ಲಿ ಬಂದು ಆತನ ಕಾರ್ಯಗಳನ್ನು ನೆನೆಸ್ತಾ ಇಲ್ಲ. ಅನೇಕ ವೇಳೆ ಸ್ವಾರ್ಥ ಸಂಗತಿ ಹೃದಯದಲ್ಲಿ ಆ ಕಠಿಣತೆ, ಆ ಹೃದಯವನ್ನು ತಮ್ಮ ಜೀವಿತದಲ್ಲಿ ದೇವರಿಂದ ದೂರವಾಗಿ ದೇವರ ಕಾರ್ಯಗಳನ್ನು ನೆನೆಸದೆ ಹೋದಂಥ ಅನೇಕರಿದ್ದಾರೆ ಎಂಬುದಾಗಿ ನೋಡ್ತೇವೆ. ದೇವರಿಗೆ ಸಲ್ಲಿಸಬೇಕಾದ ಉಪಕಾರಗಳನ್ನು ಸಲ್ಲಿಸಲಿಲ್ಲ ಎಂಬುದನ್ನು ರೋಮಾಪುರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ದೇವರಿಗೆ ಉಪಕಾರ ಸಲ್ಲಿಸುವಂಥ ಹೃದಯ ನಿನ್ನಲ್ಲಿ ಉಂಟು. 2ನೇ ವಿಷಯಕ್ಕೆ ಬರೋಣ.
ಅಲ್ಲಿ ನಾನು ಅನೇಕ ವಿಷಯ ಉಂಟು, ನನಗೆ ಸಮಯ ಇಲ್ಲ, ಅಲ್ಲಿ ಕೆಲವು ವಿಷಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ದೇವರಿಗೆ ಮಾಡಿದಂಥ ಯಾವುದೇ ಪಾಪಗಳು ನನ್ನ ಜೀವಿತಿರುವುದಾದ ದೇವರೇ ನನಗೆ ಕ್ಷಮಿಸಪ್ಪ. ಈ ವರ್ಷದ ಬಾಗಿ ಬಂದಿದ್ದೇವೆ. ಕೀರ್ತನೆಗಾರನ 139ನೇ ಕೀರ್ತನೆ 23-24 ನೋಡ್ತೇವೆ. ದೇವ, ನನ್ನ ಹೃದಯ ಪರಿಶೋಧಿಸಿಕೊಳ್ಳಬೇಕು, ನನ್ನ ಆಲೋಚನೆ ಗೊತ್ತು ಮಾಡು, ನಾನು ಕೇಳಿನ ಮಾರ್ಗದಲ್ಲಿದ್ದೇ ನೋಡಿ ಸನಾತನ ಮಾರ್ಗ ನಡೆಸು ಎಂಬುದಾಗಿ ಆತನು ಬೇಡಿಕೊಳ್ತಿದ್ದಾನೆ. ನಮ್ಮ ಹೃದಯ ವಂಚಕವಾದ ಪ್ರಿಯರೇ, ಗುಣವಾದವಾಗಿ ಒಳಗಾಗಿದೆ. ಅನೇಕ ವೇಳೆ ನಾವು ದೇವರಿಗೆ ಅವಿದ್ಯರಾಗಿ ದ್ರೋಹಿಗಳಾಗಿ ಮಾಡಬೇಕಾದನ್ನು ಮಾಡದೆ ನಾವು ದೇವರನ್ನು ರೇಗಿಸಿದಂಥ ಸಂಗತಿ, ಪರಿಶುದ್ಧಾತ್ಮನನ್ನು ದುಃಖಪಡಿಸಿದಂಥ ಸಂಗತಿಗಳು ನಮ್ಮ ಜೀವಿತಿರುವುದಾದರೆ ಕರ್ತನೇ ನನಗೆ ಕ್ಷಮಿಸಪ್ಪ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ಅನುಗ್ರಹಿಸು. ದಾವೀದನು 51ನೇ ಕೀರ್ತನೆ ನಮ್ಗೆ ಗೊತ್ತುಂಟು ವಾಕ್ಯ. ದೇವರೇ, ನನ್ನ ಶುದ್ಧ ಹೃದಯವನ್ನು ನಿರ್ಮಿಸು, ಸೃಜಿತವನ್ನು ಅನುಗ್ರಹಿಸು. ಎಂಥ ಒಂದು ತಗ್ಗಿದ ಭಾವನಾಗಿ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದ ಜಜ್ಜುವಾದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ಆತನು ಕೇಳಿದ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ನಾವೆಲ್ಲೆಲ್ಲಿ ತಪ್ಪಿದ್ದೇವೆ, ಅವಿದ್ಯರಾಗಿದ್ದೇವೆ, ದೇವರದ ಪಾಪ ಮಾಡಿದ್ದೇವೆ. ಪ್ರಿಯರೇ, ನಮ್ಮ ದೇವರು ಪರಿಶುದ್ಧನು, ಪಾಪವನ್ನು ಹಗೆ ಮಾಡುವಂಥ ದೇವರು. ನಾವು ಪಾಪ ಇಟ್ಟುಕೊಂಡು ಪ್ರಾರ್ಥಿಸೋದಾದರೆ, ಏನೇ ಕಾರ್ಯ ಮಾಡುವುದಾದರೆ ದೇವರು ಅದನ್ನು ಒಪ್ಪುವನಲ್ಲ. ಪ್ರಿಯರೇ, ದೇವರ ಮುಂದೆ ದೇವರ ವಾಕ್ಯ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ ಭಾಳ ಸ್ಪಷ್ಟವಾಗಿ ಇಡುವಂಥ ಮಾತೇನೆಂದರೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರ್ಗ್ಯುಂಟು ಮಾಡ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಈಗಲೂ ಕೂಡ ಈ ಸಮಯದಲ್ಲಿ ಕರ್ತ ನಾವು ಹೇಳುವ ಸಂಗತಿ, ಎಲ್ಲಿ ನಾವು ತಪ್ಪಿದ್ದೇವೆ ದೇವರೇ, ಎಲ್ಲಿ ನಾವು ಸ್ವಾರ್ಥಿಗಳಾಗಿ ಗರ್ವ ಅಹಂಕಾರಗಳಿಂದ ನಾವು ನಡೆದಿದ್ದೇವೆ ದೇವರೇ, ನಮ್ಮನ್ನು ಕ್ಷಮಿಸಪ್ಪ. ದೇವರಿಗೆ ಬೇಕಾದ ಪ್ರಿಯರೇ ತಗ್ಗಿದ ಭಾವ, ದೀನತೆಯ ಭಾವ. ಆತ್ಮದಲ್ಲಿ ಬಡವರಾಗಿರುವ ಧನಿಯರು ಪರಲೋಕ ರಾಜ್ಯ ಅವರದು. ಮತ್ತಾಯ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೇಸು ಕ್ರಿಸ್ತ ಹೇಳಬೇಕಾದ್ರೆ ನಾವು ಕರ್ತನಿಗೆ ಬೇಕಾದದ್ದು ಒಂದು ತಗ್ಗಿದ ಭಾವ, ದೀನತೆ ಭಾವ. ನಾವು 51ನೇ ಕೀರ್ತನೆ 17 ನೋಡುವಾಗ ಕಾಂಟ್ರೈಟ್ ಸ್ಪಿರಿಟ್, ಬ್ರೋಕನ್ ಹಾರ್ಟ್ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನಾವು ಕರ್ತನ ಮುಂದೆ ಯಥಾರ್ಥವಾಗಿ ನಾವು ತಗ್ಗಿಸಿಕೊಂಡು ಬೇಡಿಕೊಳ್ಳುವಾಗ 1 ಯೋಹಾನ 1:9 ನೋಡೋ ಪ್ರಕಾರ, ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಿಮ್ಮ ಸಕಲ ನೀತಿಯನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡುವನು. ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡ್ತದೆ ಎಂಬುದಾಗಿ ಹೇಳುವಾಗ ನಾವು ತಗ್ಗಿದ ಬಾವುಳ್ಳವರಾಗಿ ಕರ್ತನ ಮುಂದೆ, ಕರ್ತನೇ ನಾನು ಕ್ಷಮಿಸು, ಶುದ್ಧೀಕರಿಸಪ್ಪ, ನನ್ನನ್ನೇ ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಡ್ತೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಣ ಆಗ್ತದೆ. ಪ್ರಿಯರೇ, ಕರ್ತನ ಮುಂದೆ ತಗ್ಗಿಸಿಕೊಳ್ಳೋಣ. 3ನೇ ವಿಷಯ, ನಾವು ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೇವೆ. ಈ ವರ್ಷವೆಲ್ಲ ಕಾಪಾಡಿದ ದೇವರು, ನಡೆಸ್ಕೊಂಡು ಬಂದ ದೇವರು. ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡವರಾಗಿ, ಕರ್ತನೇ ನನ್ನ ಆಯಸ್ಸು ನಿನ್ನ ಕೈಯಲ್ಲಿ ಉಂಟು. 90ನೇ ಕೀರ್ತನೆ 12ನೇ ವಚನ, ನನ್ನ ದಿನಗಳು ಕೊಂಚಿವೆ ಎಂಬುದಾಗಿ ಎಣಿಸಿಕೊಳ್ಳುವ ಹಾಗೆ ಕಲಿಸು, ಆಗ ಜ್ಞಾನದ ಹೃದಯ ಪಡೆದುಕೊಳ್ತೇವೆ ಎಂಬುದಾಗಿ ಭಕ್ತನಾದ ಮೋಶೆ ಪ್ರಾರ್ಥಿಸಿದ ಹಾಗೆ ಈ 3ನೇ ವಿಷಯದಲ್ಲಿ ದೇವರೇ, ನನ್ನ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ತೇನಪ್ಪ. ಈ ದೇಹನ ಕೊಟ್ಟಿದ್ದಿ, ನನ್ನ ಜೀವಿತ ಕೊಟ್ಟಿದ್ದಿ, ನನ್ನ ಜೀವ ಸಂಖ್ಯೆಯಲ್ಲಿ ಇಟ್ಟಿದ್ದಿ. ನಾ ಇನ್ಮೇಲೆ ನನಗಾಗಿ ಜೀವಿಸುವುದಿಲ್ಲಪ್ಪ, ನಿನಗಾಗಿ ಜೀವಿಸ್ತೇನೆ ಎಂಬುದಾಗಿ ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 1-2 ಹೇಳುವ ಪ್ರಕಾರ. ಆದ್ದರಿಂದ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ಅಲ್ಲಿ ಪೌಲ್ ಹೇಳಿದಂಥ ರೀತಿಯಲ್ಲಿ ಪ್ರಿಯರೇ, ಯಾರು ಯಾವಾಗ ತಗ್ಗಿದವರಾಗಿ ಯೇಸು ಕ್ರಿಸ್ತನಿಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವಾಗ ದೇವರ ಒಡೆತನ, ದೇವರ ಅಧಿಕಾರ ನಮ್ಮ ಜೀವಿತ ಬರುವ ಕರ್ತನೆ ಇನ್ನು ಜೀವಿಸುವನು ನಾನಲ್ಲ, ಕ್ರಿಸ್ತನ ಜೀವಿಸುತ್ತಾನೆ. ಗಲಾತ್ಯ 2:20 ನೋಡ ಪ್ರಕಾರ, ನಾ ಯೇಸು ಕ್ರಿಸ್ತನಿಗೆ ಕೂಡಿಸಲ್ಪಟ್ಟಿದ್ದೇನೆ, ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತ ಜೀವಿಸ್ತಾನೆ. ಈಗ ಶರೀರದಲ್ಲಿ ನಾನು ಜೀವಿಸು, ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ಆತ ನನ್ನ ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಟ್ಟು ಎಂಬುದಾಗಿ ಹೇಳುವ ಪ್ರಕಾರ ಪ್ರಿಯರೇ, ಯೇಸು ಕ್ರಿಸ್ತನ ಪ್ರೀತಿ, ಆತನ ಕರುಣೆ, ಕೃಪೆ ನನ್ನ ಮೇಲೆ ಎಷ್ಟು ಅಪಾರವಾಗಿದೆ. ಆತ ನನಗೋಸ್ಕರ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವಾಗ, ತನ್ನ ರಕ್ತವನ್ನೇ ಸುರಿಸಿರುವಾಗ, ಆ ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡಿರುವ ರೀತಿಯಲ್ಲಿ ನಾವು ಕರ್ತನಿಗೆ ನಮ್ಮ ಸಮರ್ಪಿಸಿಕೊಳ್ಳೋಣ. ಈ ದೇಹ ನಮ್ಮದಲ್ಲ, ಕರ್ತನು ಕೊಂಡುಕೊಂಡಿದ್ದಾನೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. 1 ಕೊರಿಂಥ 6:19-20 ನೋಡ್ತೇವೆ. ಆದ್ದರಿಂದ ನಿಮ್ಮ ದೇವರ ಪ್ರಭಾವವನ್ನು ಪ್ರಕಾಶಪಡಿಸ್ರಿ ಅಂತ ಹೇಳೋ ರೀತಿಯಲ್ಲಿ ಪ್ರಿಯರೇ, ನಾವು ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೇವೆ. ಗೊತ್ತಿಲ್ಲ ಯಾವ ರೀತಿ 2026ನೇ ವರ್ಷ ಯಾವ ರೀತಿ ಉಂಟು ಯಾರಿಗೂ ಗೊತ್ತಿಲ್ಲ ಪ್ರಿಯರೇ. ದೇವರು ಅದನ್ನು ಮರ್ಮವಾಗಿ ಇಟ್ಟಿದ್ದಾನೆ. ಆದರೆ
ಮೋಶೆ ಹೇಳಿದಂಥ ಒಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಅಲ್ಲಿ ಇರ್ತಕ್ಕಂಥ ವಿಮೋಚನ ಕಾಂಡ, ಅಲ್ಲಿ ಒಂದು ಮಾತು ಭಾಳ ವಿಶೇಷವಾದ ರೀತಿಯಲ್ಲಿ ಅಲ್ಲಿ ಹೇಳಬೇಕಾದ್ರೆ ಮೋಶೆ ಪ್ರಾರ್ಥನೆಯನ್ನು ನೋಡ್ರಿ, 33ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಹೇಳ್ತಿದ್ದಾನೆ, 15ನೇ ವಚನ. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು ಎಂಬುದಾಗಿ. ಎಂಥ ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ಪ್ರಿಯರೇ. ದೇವರೇ, ಈ ಮುಂದಿನ ವರ್ಷ ನನಗೆ ಗೊತ್ತಿಲ್ಲ, ಆದರೆ ನಿನ್ನ ಹೆಸರಿನಲ್ಲಿ ಅಪ್ಪ ನಿನ್ನ ಜೊತೆ ಬರಬೇಕಪ್ಪ. ನೀನೇ ನನ್ನ ಒಡೆಯೊಂದು, ನನ್ನ ಸರ್ವಸ್ಸು, ನನ್ನ ಪ್ರಾಣ ಪ್ರಿಯನು. ನನಗಾಗಿ ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡಂಥ ರೀತಿಯಲ್ಲಿ ನನ್ನನ್ನೇ ನಿನಗೆ ಸಜೀವವಾಗಿ ನಾವು ಸಮರ್ಪಿಸ್ಕೊಳ್ತೇನೆ. ನನ್ನ ಜೊತೆಯಲ್ಲಿ, ನನ್ನ ಕುಟುಂಬದ ಜೊತೆಯಲ್ಲಿ ಒಬ್ಬೊಬ್ಬರನ್ನು ಕರ್ತನೇ ನಿನ್ನ ಕೈ ಅರ್ಪಿಸ್ತೇನೆ, ನಾನು ನಡೆಸಪ್ಪ. ಈ ಲೋಕದಲ್ಲಿ ನಾವು ಜೀವಿಸಿದಾಗ ನಿನಗಾಗಿಯೇ ಜೀವಿಸ್ತೇನೆ ಎಂಬುದಾಗಿ ಪೌಲನು ಫಿಲಿಪ್ಪಿ 1:22 ಪ್ರಕಾರ, ಫಾರ್ ಮೀ ಟು ಲಿವ್ ಇಸ್ ಕ್ರೈಸ್ಟ್, ಟು ಡೈ ಇಸ್ ಗೇನ್. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. ನಮ್ಮ ಜೀವಿತ ಇರಬೇಕಾದ ಒಂದೇ ಆಸೆ, ಕರ್ತನೇ ನಾನು ನಿನಗಾಗಿ ಜೀವಿಸ್ತೇನೆ, ನಿನ್ನನ್ನೇ ಮಯಪಡಿಸ್ತೇನೆ, ನಿನ್ನನ್ನೇ ಆರಾಧಿಸ್ತೇನೆ, ನಿನ್ನನ್ನೇ ಗಣಪಡಿಸ್ತೇನೆ, ನಿನ್ನ ಚಿತ್ತವನ್ನೇ ಮಾಡ್ತೇನೆ. ದೇವರೇ, ನನ್ನನ್ನು ನಿನಗೆ ಸಂಪೂರ್ಣ ಸಮರ್ಪಿಸ್ಕೊಳ್ತೇನೆ. ಇದು ನಿನ್ನ ಪ್ರಾರ್ಥನೆ ಆಗಿದೆಯೋ? ನಿನ್ನ ಜೀವಿತದ ಉದ್ದೇಶ ಏನಾಗಿದೆ? 2025 ಈ ವರ್ಷ ಬೇಗ ಕಳೆದು ಹೋಗಿದೆ. 2026ಕ್ಕೆ ಕಾಲಿಡುತ್ತಿದ್ದೇವೆ. ದೇವರೇ, ನೀನು ನನ್ನ ಜೊತೆ ಬರಬೇಕಪ್ಪ. ನನ್ನ ಒಡೆಯನು, ನನ್ನ ರಕ್ಷಕನು ಸರ್ವಸ್ವವಾಗಿರುವಾಗ ನನ್ನ ಜೊತೆ, ನನ್ನ ಕುಟುಂಬದ ಜೊತೆಯಲ್ಲಿ ದೇವರೇ ನೀನನ್ನು ನಾನು ಬಲಪಡಿಸಿ ನಾವು ಕೊನೆಯವರೆಗೂ ನಂಬಿಗಸ್ತರಾಗಿ ಜೀವಿಸುವಂತೆ, ನಿನ್ನನ್ನೇ ಮಯಪಡಿಸುವಂತೆ, ನೀನು ಬರುವಾಗ ಎತ್ತಲ್ಪಟ್ಟು ನಿನ್ನ ಜೊತೆಯಲ್ಲಿ ಇರುವಂತೆ ದೇವರೇ ನಮ್ಮನ್ನು ನಡೆಸು ಎಂಬ ಆ ಒಂದು ಪ್ರತಿಷ್ಠೆಯಲ್ಲಿ ನಾವು ಮುಂದೆ ಸಾಗೋಣ. ದೇವರು ಈ ಮಾತುಗಳನ್ನು ಆಶೀರ್ವದಿಸಲಿ. ಈ ವಾಕ್ಯಗಳ ಮೂಲಕವಾಗಿ ದಾವೀದ ಹೇಳುವ ರೀತಿಯಲ್ಲಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಆತನ ಉಪಕಾರಗಳು ಒಂದನ್ನು ಮರೆಯಬೇಡ. ಕೃತಜ್ಞತೆಯುಳ್ಳವರಾಗಿ ಎಲ್ಲ ಸಮಯದ ಎಲ್ಲ ಕಾಲದಲ್ಲಿ ನಾವು ಕರ್ತನನ್ನು ಆರಾಧಿಸೋಣ, ಘನಪಡಿಸೋಣ. ದೇವರ ಮಾತುಗಳನ್ನು ಆಶೀರ್ವದಿಸಲಿ. ಆಮೇನ್. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. 2025ನೇ ವರ್ಷ ನಮ್ಮ ಜೀವಿತದಲ್ಲಿ ಎಂಥ ಒಂದು ಆಶೀರ್ವದಿಸಲ್ಪಟ್ಟಂಥ ಜೀವಿತ, ನಮ್ಮನ್ನು ಕರುಣಿಸಿ ಉಳಿಸಿದ್ದಿ. ಈ ವರ್ಷದ ಕೊನೆಯ ಬಾಕಿ ಬಂದಿರುವಾಗಲೂ ನಿನ್ನ ಕರ್ತನೆ, ನೀನು ಮಾಡಿದಂಥ ಕಾರ್ಯ ನೆನೆಸಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಚಿತ್ತವಾದರೆ 2026ನೇ ವರ್ಷಕ್ಕೆ ಕಾಲಿಡುವಾಗಲೂ ಕರ್ತನೆ, ನಿನ್ನ ಕೃಪೆ, ನಿನ್ನ ನಡೆಸುವಿಕೆ ದೇವರೇ ನಮಗೆ ಬೇಕಪ್ಪ. ನಮ್ಮ ಸ್ವಂತ ಬಲದಲ್ಲೇ ಅಲ್ಲ ಕರ್ತನೆ, ಪರಾಕ್ರಮದಿಂದ ಅಲ್ಲ, ಬಲದಿಂದ ನನ್ನ ಆತ್ಮನಿಂದಲೇ ಎಂದು ಹೇಳಿದಂಥ ದೇವರೇ, ನಮ್ಮನೆ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಳ್ತೇವೆ. ನಮ್ಮೆಲ್ಲ ಅಪರಾಧ ಪಾಪಗಳನ್ನೆಲ್ಲ ಕ್ಷಮಿಸು, ಶುದ್ಧೀಕರಿಸಪ್ಪ ಕರ್ತನೆ. ಬರುವ ದಿನಗಳ ವರ್ಷಗಳಲ್ಲಿ ಇನ್ನೂ ಹೆಚ್ಚಾಗಿ ನಿನ್ನ ಕೈನಲ್ಲಿ ಶುದ್ಧ ಪಾತ್ರೆಗಳಾಗಿ ಉಪಯೋಗಿಸಲ್ಪಡುವಂತೆ ಮಾಡು. ಯಾರು ಈ ಕಾರ್ಯಕ್ರಮ ಕೇಳಿದ್ದಾರೆ ಒಬ್ಬರು ಹೃದಯದಲ್ಲಿ ಕಾರ್ಯ ಮಾಡು, ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್.